ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಫ್ಲವರ್ ಇರುವಂಥ ಸಿಂಪಲ್ ಸೀರೆ ನಮ್ಮ ಅಜ್ಜಿ ನನಗೆ ಕೊಡಿಸಿದ್ರು. ನನಗೆ ಈ ರೀತಿ ಸಿಂಪಲ್ ಆಗಿರೋದು ಮೆತ್ತಗಿರೋ ಸೀರೆಗಳಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಹಾಗಾಗಿ ಇದೇ ರೀತಿಯೇ ತಗೊಂಡಿದ್ದೆ. ಇದಕ್ಕೆ ಬ್ಲೌಸನ್ನು ಇವತ್ತು ಸ್ಟಿಚ್ ಮಾಡಿದ್ದೀನಿ. ನೋಡಿ ಯಾವ ರೀತಿ ಮಾಡಿದ್ದೀನಿ ಅಂತ. ಬ್ಲೌಸು ನಾನು ಹೊಲ್ದಿದ್ದೀನಲ್ವ, ಅದಷ್ಟೇ ಬ್ಲೌಸ್ ಪೀಸ್ ಬಂದಿದ್ದು. ಸ್ಲೀವ್ ಮಾತ್ರ ನಾನು ಸೀರೆಯಲ್ಲಿ ಸ್ಲೀವ್ಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆಯನ್ನು ಕಟ್ ಮಾಡಿಕೊಂಡು ಸ್ಲೀವನ್ನು ಅಟ್ಯಾಚ್ ಮಾಡಿರೋದು. ನೋಡಿ ಫ್ರೆಂಡ್ಸ್, ನೋಡೋದಕ್ಕೆ ಎಷ್ಟು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಈ ರೀತಿ ಹೊಲಿದ್ರೆ. ಮತ್ತು ಈ ರೀತಿ ಸೀರೆಗಳಿಗೆ ಬ್ಲೌಸ್ ಪೀಸ್ ಕಡಿಮೆನೇ ಕೊಟ್ಟಿರ್ತಾರೆ, ಹಾಫ್ ಸ್ಲೀವ್ ಅಷ್ಟೇ ಆಗೋದು. ನಾನು ಹಾಫ್ ಸ್ಲೀವ್ ಹಾಕಿ ಅಭ್ಯಾಸ ಇಲ್ಲ, ಹಾಗಾಗಿ ಈ ರೀತಿ ಹೊಲ್ಕೊಂಡಿದ್ದೀನಿ. ಬ್ಲೌಸ್ ಇಷ್ಟ ಆಗಿದರೆ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಹೊಲ್ದಿರೋದು ನಾನು, ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗೋದಕ್ಕೆ ರೆಡಿ ಆದೆ. ನನ್ನ ಫ್ರೆಂಡ್ ಊರಲ್ಲಿ ಜಾತ್ರೆ ಇದೆಯಂತೆ, ಹಾಗಾಗಿ ತುಂಬ ಕರಿತಾ ಇದ್ಲು. ಫ್ಯಾಮಿಲಿ ಸಮೇತನೇ ಬನ್ನಿ ಅಂತ ಅಂದ್ಬಿಟ್ಟು ಕರಿತಾನೇ ಇದ್ಲು, ಹಾಗಾಗಿ ಹೋಗ್ತಾ ಇದ್ದೀನಿ. ನೋಡಿ, ಈ ರೀತಿ ಸಿಂಪಲಾಗೆ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ನನ್ನ ಫ್ರೆಂಡ್ ಮನೆ ಇರೋದು ದಾವಣಗೆರೆಯಲ್ಲೇ ಒಂದು ಹಳ್ಳಿಯಲ್ಲಿ ಇರೋದು ಫ್ರೆಂಡ್ಸ್. ಹಳ್ಳಿ ವಾತಾವರಣ ಅಂದರೆ ನಿಮಗೆ ಗೊತ್ತಲ್ವ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು, ಹಾಗಾಗಿ ಬಂದ್ವಿ ನಾವು. ಈಗ ನೋಡಿ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದ ಹತ್ರ ಕಾಯಿ ಹಣ್ಣು ಎಲ್ಲ ತೊಗೊಂಡ್ಬಿಟ್ಟು ಕ್ಯೂ ಅಲ್ಲಿ ನಿಂತಿದ್ದೀವಿ. ಈ ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಜಾತ್ರೆ ನಡೆಯುತ್ತಂತೆ ಫ್ರೆಂಡ್ಸ್. ಇಲ್ಲಿ ತುಂಬ ಜನ ಇದ್ದರು. ನಿನ್ನೆ ತುಂಬ ಜನ ಇದ್ರಂತೆ, ಇವತ್ತು ಸ್ವಲ್ಪ ಕಡಿಮೆ ಇದ್ದಾರೆ. ನಾವು ಕೂಡ ಕ್ಯೂ ಅಲ್ಲಿ ನಿಂತಿದ್ವಿ. ಕ್ಯೂ ನಿಂತಾದಮೇಲೆ ಕೊನೆಯದಾಗಿ ನಾವು ದರ್ಶನ ಪಡೆದ್ವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಯಿ ಹಣ್ಣನ್ನು ದೇವ್ರ ಹತ್ರ ಮುಟ್ಟಿಸ್ಬಿಟ್ಟು ಕೊಡ್ತಾರೆ. ನಾವೇ ಹೋಗಿ ಆಚೆ ಹೊಡ್ಕೋಬೇಕು. ನೀವು ಕೂಡ ದೇವರ ದರ್ಶನವನ್ನು ಮಾಡ್ಕೊಳ್ಳಿ, ನಿಮಗೂ ಕೂಡ ಒಳ್ಳೆಯದಾಗಲಿ. ಈಗ ದೇವರ ದರ್ಶನವನ್ನು ಮಾಡಿಕೊಂಡು ಆಚೆ ಬಂದ್ವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಕಾಯಿಯನ್ನು ಒಡೆದು ಬಾಳೆಹಣ್ಣನ್ನು ಇಟ್ಬಿಟ್ಟು ಅರಿಶಿನ ಕುಂಕುಮವನ್ನು ಇಟ್ಬಿಟ್ಟು ಊದಿನ ಕಡ್ಡಿಯನ್ನು ಬೆಳಗಿ ಪೂಜೆ ಮಾಡ್ಕೋಬೇಕು. ಆ ದೇವಸ್ಥಾನ ಮುಂದೆನೇ ಕನ್ನೇಶ್ವರ ದೇವಸ್ಥಾನ ಇತ್ತು, ಅಲ್ಲಿ ಕೂಡ ಪೂಜೆಯನ್ನು ಮಾಡಿಸ್ಕೊಂಡು ನಮ್ಮ ಫ್ರೆಂಡ್ ಮನೆಗೆ ಬಂದ್ವಿ. ಈಗ ನೋಡಿ ಫ್ರೆಂಡ್ಸ್, ನಮ್ಮ ಫ್ರೆಂಡ್ ಬಂದ ತಕ್ಷಣ ಟೀ ಕೊಟ್ಟರು. ಎಲ್ಲರೂ ಕುಡಿದ್ವಿ. ಅವ್ರ ಮಾವ, ಅತ್ತೆ, ಅವ್ರ ಯಜಮಾನ್ರು, ಅವ್ರ ಅಮ್ಮ ಎಲ್ಲರೂ ಬಂದಿದ್ದರು. ಅವ್ರ ಜೊತೆಗೆಲ್ಲ ಮಾತಾಡಿದ್ವಿ ಸ್ವಲ್ಪ ಹೊತ್ತು ಕುತ್ಕೊಂಡು. ಸ್ವಲ್ಪ ಹೊತ್ತು ಮಾತಾಡಾದ್ಮೇಲೆ ಅವ್ರ ಹಸುಗಳ್ನೆಲ್ಲ ನೋಡ್ಕೊಂಬರೋಕ್ಕೆ ಹೋದೆ ಫ್ರೆಂಡ್ಸ್. ಹಸುಗಳ್ನ ನಿಮಗೆ ತೋರಿಸೋಣ ಅಂತಂದರೆ ಅಲ್ಲಿ ಲೈಟ್ ಇರಲಿಲ್ಲ, ಕತ್ಲಿತ್ತು, ಹಾಗಾಗಿ ತೋರಿಸ್ಲಿಲ್ಲ. ನೋಡಿ, ಈಗ ಅಡುಗೆ ರೂಮ್ಗೆ ಬಂದ್ವಿ. ಇಲ್ಲಿ ಅವಳು ಎಲ್ಲ ಅಡುಗೆನೂ ಮಾಡಿಟ್ಟಿದ್ಲು. ಹಪ್ಪಳ ಮತ್ತು ಮಿರ್ಚಿಯನ್ನು ಬಿಡಬೇಕಿತ್ತು ಫ್ರೆಂಡ್ಸ್, ಹಾಗಾಗಿ ಬಂದಿದ್ಲು ಅಡುಗೆ ರೂಮ್ಗೆ. ಅವ್ರ ಅಮ್ಮ ಇದ್ಕೊಂಡು ನಾನೇ ಮಿರ್ಚಿ ಬಿಡ್ತೀನಿ ಅಂತ ಅಂದು. ನನ್ನ ಫ್ರೆಂಡ್ಗೂ ಅಷ್ಟೊಂದು ಬರೋದಿಲ್ಲ ಅವ್ರ ಅಮ್ಮನ ಥರ, ಹಾಗಾಗಿ ಅವ್ರ ಅಮ್ಮನ್ನೇ ಕರೆದ್ಲು ಮಿರ್ಚಿ ಬಿಡ್ಬಾ ಅಮ್ಮ ಅಂತ ಅಂದ್ಬಿಟ್ಟು. ನೋಡಿ ಆಂಟಿ ಎಷ್ಟು ಚೆನ್ನಾಗಿ ಬಿಡ್ತಾರೆ ಮಿರ್ಚಿ, ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ನೋಡಿ. ಪಟ 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 ಅಂತ ಬಿಡ್ತಾರೆ. ಮಿರ್ಚಿ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತೋರಿಸ್ತೀನಿ ನೋಡಿ ನಿಮ್ಗೂ. ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾರಲ್ವ, ನಮಗೆ ಈ ರೀತಿ ಬಿಡೋಕ್ಕೆ ಬರೋದಿಲ್ಲ. ಮಿರ್ಚಿನೂ ಕೂಡ ಬಿಟ್ಟರು, ಹಪ್ಪಳನೂ ಕೂಡ ಕರಿತಿದ್ದಾಳೆ. ಈಗ ನೋಡಿ, ಇವರು ನನ್ನ ಫ್ರೆಂಡ್ ಪೂಜಾ ಇದ್ದಾಳಲ್ಲ, ಅವ್ರ ತಂಗಿ ಮತ್ತು ಅವ್ರ ಫ್ರೆಂಡು, ಅವ್ರು ಮಾತಾಡ್ತಾಯಿದ್ರು ಕುತ್ಕೊಂಡು. ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಕೇಳಿದ್ರು, ಹೇಳ್ತಾ ಇದ್ದೆ. ಈಗ ಇಲ್ಲಿ ಪೂಜಾನೂ ಕೂಡ ಹಪ್ಪಳವನ್ನು ಕರಿತಿದ್ದಾಳೆ ಫ್ರೆಂಡ್ಸ್. ಎಲ್ಲ ಅಡುಗೆನೂ ರೆಡಿ ಮಾಡಿಟ್ಟಿದ್ಲು, ಊಟ ಮಾಡಿಕೊಂಡೇ ಹೋಗಬೇಕು ಅಂತ ಒತ್ತಾಯ ಮಾಡಿದ್ಲು, ಹಾಗಾಗಿ ಊಟ ಮಾಡಿದ್ವಿ. ನೋಡಿ, ಮಿರ್ಚಿನೂ ಕೂಡ ರೆಡಿ ಆಯಿತು. ಒಬ್ಬಟ್ಟು ಸಾಂಬಾರು ಕೂಡ ರೆಡಿ ಇದೆ. ಖಾರ ಮತ್ತು ಖೀರು, ಅದಕ್ಕೆ ಬೂಂದಿ ಮತ್ತು ಜಿಲೇಬಿ ಎಲ್ಲನೂ ಕೂಡ ತರಿಸಿದ್ಲು. ಹಪ್ಳನೂ ಕೂಡ ರೆಡಿಯಾಗಿದೆ, ಅನ್ನನೂ ಕೂಡ ರೆಡಿಯಾಗಿದೆ. ಮೇನಾಗಿ ಇದು ಕರಿಂಡಿ ಅಂತ. ನಿಮಗೆ ಯಾರ್ಯಾರಿಗೆ ಗೊತ್ತು ಕಾಮೆಂಟ್ ಮಾಡಿ ತಿಳಿಸಿ. ನಮಗಂತೂ ತುಂಬಾ ಇಷ್ಟ. ನನಗಿಷ್ಟ ಅಂತ ಅಂದ್ಬಿಟ್ಟು ಸ್ವಲ್ಪ ಬಾಕ್ಸಿಗೂ ಹಾಕಿ ಕೊಟ್ಟಳು. ಫ್ರೆಂಡ್ಸ್, ಊಟ ಮಾಡಿಕೊಂಡು ಜಾತ್ರೆಗೆ ಹೋಗಿ ಬಂದ್ವಿ. ಅಲ್ಲಿ ಒಂದು ಸರವನ್ನು ತಗೊಂಡೆ. ಜಾತ್ರೆಯಲ್ಲಿ ವೀಡಿಯೋ ಮಾಡೋಣ ಅಂದರೆ ಮೊಬೈಲ್ ಸ್ವಿಚ್ ಆಫ್ ಆಯಿತು, ಹಾಗಾಗಿ ಮನೆಗೆ ಬಂದು ಚಾರ್ಜರ್ ಹಾಕ್ಕೊಂಡು ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಸರ ಎಷ್ಟು ಚೆನ್ನಾಗಿದೆಯಲ್ವ. ಇದು ನನ್ನ ಫ್ರೆಂಡ್ಸ್ ನನಗೆ ಕೊಡಿಸಿದ್ದು. ನನಗಂತೂ ತುಂಬಾ ಖುಷಿ ಆಯಿತು ಅವ್ರ ಮನೆಗೆ ಹೋಗಿ ಬಂದಿದ್ದು. ಈ ವಿಡಿಯೋ ಮೂಲಕ ಅವಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ಬಾಯ್ ಬಾಯ್.